ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ಮಾರ್ಚ್ 29 ಅಂದ್ರೆ ಏಪ್ರಿಲ್ 30 ಮಂಗಳ ಗ್ರಹ ಅಂಗಾರಕ ಗ್ರಹದ ಆಗಮನ. ಸೊ ಇದು ವರ್ಷ ಭವಿಷ್ಯ ಇರ್ತದೆ. ಅಂದ್ರೆ ವರ್ಷ ಭವಿಷ್ಯ ಅಂತ ಹೇಳಿದ್ರೆ ಇದು 2 to 6 ಮಂತ್ ಇರ್ತದೆ. ಟ್ಯಾರೋಟ್ ಕಾರ್ಡ್ ಫುಲ್ 1 year ತನಕ ತುಂಬಾ ಕಾರ್ಡ್ ತೆಗಿಬೇಕಾಗ್ತದೆ. ಸೊ 2 to 6 ಮಂತ್ ನೀವು ಯಾವಾಗ ನೋಡ್ತೀರಾ ಆವಾಗಿಂದ ಇದು ಜನರಲ್ ರೀಡಿಂಗ್ ಇರ್ತದೆ. ಅಸೆ ಗೈಡೆನ್ಸ್ ಆಗಿ ತಕೊಳ್ಳಿ. ಸೊ ಇಲ್ಲಿ ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಲಗ್ನದ ಮೇಲೆ ನಾನು ತೆಗಿತಾ ಇದ್ದೇನೆ. ಲಗ್ನ ಅಂತ ಹೇಳಿದ್ರೆ ನಿಮ್ಮ ಕುಂಡಲಿ ಚಾರ್ಟ್ ಅಲ್ಲಿ ಈ ತರ ಅಡ್ಡ ಲೈನ್ ಹಾಕಿರ್ತಾರೆ ರಾಶಿ ಮೇಲೆ ಅಲ್ಲ. ಸೊ ಇಲ್ಲಿ ಲಗ್ನ ಅಂತೇಳಿ ಲಾ ಅಂತ ಬರ್ದಿರ್ತಾರೆ, ಲಗ್ನ ಅಂತ ಬರ್ದಿರ್ತಾರೆ. ಇದು ಲಗ್ನ ರಾಶಿ 2.5 ದಿವಸಕ್ಕೊಮ್ಮೆ ಚೇಂಜ್ ಆಗ್ತದೆ. ಲಗ್ನ 2 ಗಂಟೆಗೊಮ್ಮೆ ಚೇಂಜ್ ಆಗ್ತದೆ. ಸೊ ಲಗ್ನ ತುಂಬಾ ಇಂಪಾರ್ಟೆಂಟ್. ಲಗ್ನ ಅಂತ ಹೇಳಿದ್ರೆ ನಾವು ಹೇಗಿರ್ತೇವೆ, ನಮ್ಮ ಆಕ್ಟಿವಿಟೀಸ್ ಅಂದ್ರೆ ನಮ್ಮ ದೇಹ, ನಮ್ಮ ಬಿಹೇವಿಯರ್ ಹೇಗಿರ್ತದೆ ಅಂತ ಹೇಳಿ. ರಾಶಿ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಆಕ್ಟಿವಿಟೀಸ್ ಅಥವಾ ಬೇರೆಯವ್ರ ಜೊತೆ ಕಮ್ಯುನಿಕೇಶನ್ ಇರ್ಬೋದು, ರಿಲೇಶನ್ಶಿಪ್ ಹೇಗಿರ್ತದೆ ಅಂತ ಹೇಳಿ. ಸೊ ಇದು ಲಗ್ನ ತುಂಬಾ ಇಂಪಾರ್ಟೆಂಟ್. ಇದು ಫೈಲ್ ನಂಬರ್ 1 ಮೇಷ ಸಿಂಹ ಧನು ಫೈರ್ ಸೈನ್ಸ್. ಇದು ಫೈಲ್ ನಂಬರ್ 1. ಇದು ಫೈಲ್ ನಂಬರ್ 2 ವೃಷಭ ಕನ್ಯಾ ಮಕರ. ಫೈಲ್ ನಂಬರ್ 3 ಮಿಥುನ ತುಲಾ ಕುಂಭ ಏರ್ ಸೈನ್ಸ್. ಲಾಸ್ಟ್ ಒನ್ ಕರ್ಕಾಟಕ ವೃಶ್ಚಿಕ ಮೀನ ವಾಟರ್ ಸೈನ್ಸ್. ಫೈರ್ ಸೈನ್ಸ್, ಅರ್ತ್ ಸೈನ್ಸ್, ಏರ್ ಸೈನ್ಸ್, ವಾಟರ್ ಸೈನ್ಸ್ 1 2 3 4. ನಿಮ್ಗೇನಾದ್ರೂ ರಾಶಿ ಗೊತ್ತಿಲ್ಲ, ಲಗ್ನ ಗೊತ್ತಿಲ್ಲ ಅಥವಾ ನಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಈ ಕಲರ್ ಮೇಲೆ ಚಾಯ್ಸ್ ಮಾಡ್ಬೋದು. ಎಲ್ಲವೂ ಟ್ಯಾರೋಟ್ ಕಾರ್ಡ್. 1 2 3 4. ಇಲ್ಲಿ ಫಸ್ಟ್ ನಿಮ್ದು ಎನರ್ಜಿ ತೆಗಿತಿದ್ದೇನೆ. ಈ ಮಂತ್ ಅಲ್ಲಿ ನಿಮ್ಮ ಎನರ್ಜಿ ಹೇಗಿರ್ತದೆ ಅಂತ ಹೇಳಿ. ಆಮೇಲೆ ನಿಮ್ದು ಕ್ಯಾರಿಯರ್, ನಿಮ್ದು ರಿಲೇಶನ್ಶಿಪ್ ಪ್ಲಸ್ ಹೆಲ್ತ್ ಹೇಗಿರ್ಬೋದು ಅಂತ ಹೇಳಿ ತೆಗಿತಾ ಇದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಮೇಷಸಿಂಹ ಧನು ಅಥವಾ ಈ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ, ನಿಮ್ದು 2025 ಮೈನ್ ಎನರ್ಜಿ ಹೇಗಿರ್ತದೆ ಅಂತ ಹೇಳಿ ನೋಡುವ. ಮೇಷಸಿಂಹ ಫೈರ್ ಸೈನ್ಸ್ ಇರ್ಬೋದು. ರಾಶಿ 50%. ಇಲ್ಲಿ ಲಗ್ನ ಇಂಪಾರ್ಟೆಂಟ್. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಮೈನ್ ಎನರ್ಜಿ ಹೇಗಿರ್ತದೆ ಅಂತ ಹೇಳಿ ನೋಡುವ. 4 of Swords. ಈ ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ನೀವೀಗ ಒಂದು ತುಂಬಾ ರಿಲೀಫ್ ಆಗ್ತದೆ. ತುಂಬಾ ಸ್ಟ್ರೆಸ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಜೀವನದ ನಿಮ್ದು ದುಃಖ ನೋವುಗಳಿರ್ಬೋದು, ಅದೆಲ್ಲದಿಂದ ರಿಲೀಸ್ ಆಗ್ತಿದ್ದೀರಿ. ನಿಮ್ದಿಲ್ಲಿ ನೀವು ನಿಮ್ಮ ಕ್ಯಾರಿಯರ್ ಅಥವಾ ಕ್ರಿಯೇಟಿವಿಟಿ ಇರ್ಬೋದು, ಅದನ್ನ ನೀವು ಎಕ್ಸ್ಪಾನ್ಷನ್ ಮಾಡೋರಿದ್ದೀರಿ. ಒಂದು ಹೊಸ ಪ್ಯಾಷನ್ ಬರ್ತದೆ ನಿಮ್ಮ ಕ್ಯಾರಿಯರ್ ಅಲ್ಲಿ, ಒಂದು ಹೊಸ ಪ್ಯಾಷನ್ ಬರ್ತದೆ. ಸೊ ಇಲ್ಲಿ ಕ್ಯಾರಿಯರ್ ಬಗ್ಗೆ ತೆಗಿತಿದ್ದೇನೆ, ಏನ್ ಬರ್ತದೆ ಅಂತ ಹೇಳಿ ನೋಡುವ. ಕ್ಯಾರಿಯರ್ ಇಲ್ಲಿ ಕ್ಯಾರಿಯರ್ ಬೇಕು ಹೇಗಂತ ಹೇಳಿದ್ರೆ, ನೀವು ತುಂಬಾ ದಿವಸಗಳಿಂದ ಈ ಕ್ಯಾರಿಯರ್ ಅಥವಾ ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು. ಅಂದ್ರೆ ನೀವ್ ಅನ್ಕೊಂಡಿರ್ಬೋದು ಸಣ್ಣ ಮಟ್ಟದಲ್ಲಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ದಿವಸಗಳಿಂದ ಕಾಯ್ತಿರ್ತೀರಿ, ಅಥವಾ ಇದು ವರ್ಷಗಳಿಂದ ಆದ್ರೂ ಇದ್ದಿರ್ಬೋದು. ನಿಮ್ಗೆ ಇದ್ರ ಬಗ್ಗೆ ಎಲ್ಲಾನು ನಾಲೆಜ್ ಇದೆ, ಅಂದ್ರೆ ಇದ್ರ ಬಗ್ಗೆ ಎಲ್ಲಾನು ಐಡಿಯಾನ್ ಇದೆ, ಆದ್ರೆ ಆ ಟೈಮ್ ಬಂದಿರ್ಲಿಲ್ಲ. ಇಲ್ಲಿ ವೇಟಿಂಗ್, ನೀವು ತುಂಬಾ ದಿವಸಗಳಿಂದ ವೇಟಿಂಗ್ ನಿಮ್ದು ಎಂಡ್ ಆಗ್ತಾ ಇದೆ, ಏನು ಕಾಯ್ತಾ ಇದ್ದೀರಾ. ಸೊ ಇಲ್ಲಿ ನಿಮ್ದು ಒಂದು ಕರ್ಮ ಕ್ಲಿಯರ್ ಆಗ್ತಿರ್ಬೋದು, ಈಗ ಒಂದು ಕಾರ್ಮಿಕ್ ಎಂಡ್ ಇರ್ಬೋದು. ಸೊ ಇದೊಂಥರ ನಿಮ್ಮ ಲೈಫ್ ಏನು ಕಾರ್ಮಿಕ್ ಕ್ಲಿಯರ್ ಆಗಿ ಒಂದು ಅಪ್ಗ್ರೇಡ್ ಆಗ್ತಾ ಇದೆ. ಇದೊಂಥರ ವೀಲ್ ಆಫ್ ಫಾರ್ಚೂನ್, ನಿಮ್ದು ಭಾಗ್ಯ ಚಕ್ರ ತಿರುಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಲೈಫ್ ಕ್ಯಾರಿಯರ್ ವಿಷಯದಲ್ಲಿ ನೋಡಿದ್ರೆ ಒಂದು 360 ಡಿಗ್ರಿ ಚೇಂಜ್ ಆಗ್ತಾ ಇದೆ.
ಸೊ ಒಂದು ಮೂವ್ಮೆಂಟ್ ಆಗ್ತದೆ, ಒಂದು ಮೇಜರ್ ಶಿಫ್ಟ್ ಬರ್ಬೋದು ನಿಮ್ಮ ಕ್ಯಾರಿಯರ್ ಅಲ್ಲಿ. ಒಂದು ಸ್ಟ್ರೆಂತ್ ಜೊತೆ ಮೂರು ಮೇಜರ್ ಕಾರ್ಡ್ ಬಂದಿದೆ. ಸೊ ಒಂದು ಹೊಸ ಬಿಗಿನಿಂಗ್ ಮಾಡೋರಿದ್ದೀರಿ, ಒಂದು ಹೊಸ ಎಂತ ಹೇಳ್ತಾರೆ, ಇದೊಂದು ಫೈರ್ ಪ್ಯಾಷನ್. ಅಂದ್ರೆ ಈ ಕ್ಯಾರಿಯರ್ ನೀವು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ಕೊಂಡಿರೋದು, ಇದನ್ನ ನೀವು ಈಗ ದೊಡ್ಡ ಪ್ರಮಾಣದಲ್ಲೇ ಸ್ಟಾರ್ಟ್ ಮಾಡಬಹುದು. ಸೊ ತುಂಬಾ ದಿವಸಗಳಿಂದ ಈಗ ನೀವು ಕಾಯ್ತಾ ಇದ್ದಿರೋದು ಮೇಜರ್ ಶಿಫ್ಟ್ ಬರ್ತದೆ. ಬೇರೆ ಕ್ಯಾರಿಯರ್ ಅಲ್ಲಿ ಇಲ್ಲಿ ವೇಟಿಂಗ್ ಅಲ್ಲಿರೋರು ನಿಮ್ಮ ವೇಟಿಂಗ್ ಎಂಡ್ ಮಾಡಿ ಮೂವ್ಮೆಂಟ್ ಆಗ್ತಿದ್ದೀರಿ ಇಲ್ಲಿ ಕ್ಯಾರಿಯರ್ ಅಲ್ಲಿ. ಸೊ ಇನ್ನು ಕೆಲವರಿಗೆ ನೀವು ಯಾವ್ದಾದ್ರು ಒಂದು ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು, ಅಥವಾ ಒಂದು ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇದ್ದಿರ್ಬೋದು. ನಿಮ್ಗೆ ಯಾರೋ ಮೋಸ ಮಾಡಿದ್ರು, ಅಥವಾ ಹಣದ ಲಾಸ್ ಆಗಿರ್ಬೋದು, ಫೈನಾನ್ಸ್ ಲಾಸ್ ಆಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಲಾಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ನೀವು ಸೈಲೆಂಟ್ ಆಗಿರ್ಬೋದು, ಒಬ್ರೇ ಇದ್ದಿರ್ಬೋದು. ಸೊ ಇಲ್ಲೊಂದು ಸಡನ್ ಶಿಫ್ಟ್ ಬರ್ತದೆ ನಿಮ್ದು. ನೀವು ಇಮಿಡಿಯೇಟ್ ಮೂವ್ ಆಗೋರಿದ್ದೀರಿ. ನೀವು ವೆಹಿಕಲ್ ತಕೊಂಡು ಅಂದ್ರೆ ಬೇರೆ ಊರಿಗಾದ್ರೂ ಹೋಗ್ಬೋದು. ಇಲ್ಲಿ ಟ್ರಾವೆಲಿಂಗು ಇದೆ, ಪ್ಲಸ್ ನೀವು ಪಾರ್ಟ್ನರ್ಶಿಪ್ಗೋಸ್ಕರ ಕಾಯ್ತಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಅನ್ನು ಹೋಗಿ ನೀವು ಭೇಟಿ ಆಗ್ಬೋದು. ಇದು ಕ್ಯಾರಿಯರ್ ವಿಷಯದಲ್ಲಿ ಇಲ್ಲಿ ನಿಮ್ಗೊಂದು ಯೂನಿವರ್ಸ್ ಜಡ್ಜ್ಮೆಂಟ್ ಕೊಡ್ತಿದ್ದಾರೆ, ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಇಲ್ಲಿ ಸೋಲ್ ಅವೇಕನಿಂಗ್ ಆಗ್ತದೆ. ನಿಮ್ದು ಸೋಲ್ ಅವೇಕನಿಂಗ್ ಆಗಿ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರ್ತದೆ. ಒಂದು ಹಿಡನ್ ಟ್ರೂತ್ಸ್ ನಿಮ್ಗೆ ಏನಾದ್ರು ಗೊತ್ತಾಗ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ಗೈಡೆನ್ಸ್ ಮಾಡೋರು ಬರ್ಬೋದು, ಈ ಕ್ಯಾರಿಯರ್ ಅಲ್ಲಿ ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು. ಸ್ವಲ್ಪ ದೊಡ್ಡ ರೀಡಿಂಗ್. ರಿಲೇಶನ್ಶಿಪ್ ಅಲ್ಲಿ ನೋಡುವ. ರಿಲೇಶನ್ಶಿಪ್ ಅಲ್ಲಿ ಏನಾಗ್ತದೆ ಅಂತ ಹೇಳಿ. ಇಲ್ಲೊಂದು ರಿಲೇಶನ್ಶಿಪ್ ಎಂಡ್ ಆಗ್ತಿದೆ. ನೀವು ಈ ರಿಲೇಶನ್ಶಿಪ್ ಅನ್ನು ಬಿಟ್ಟು ಮೂವ್ ಆಗ್ತಿದ್ದೀರಿ. ಎಲ್ರು ಅಲ್ಲ, ಕೆಲವರಿಗೆ ಇದು ನಿಮ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು, ಅಥವಾ ನಿಮ್ಮಿಂದ ಸಪರೇಷನ್ ಆಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಇವರು. ಸೊ ತುಂಬಾ ದಿವಸಗಳಿಂದ ನೀವು ಕಾಯ್ತಾ ಇದ್ದೀರಿ, ವೇಟಿಂಗ್ ಎನರ್ಜಿ ಇದೆ, ಇವರು ಬರ್ತಾರೆ ಅಂತ ಹೇಳಿ. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀರಿ, ತುಂಬಾ ಮೂಡ್ ಅಪ್ಸೆಟ್ ಆಗಿರ್ಬೋದು. ಸುತ್ತಮುತ್ತಲಿದ್ದವರು ಏನಾದ್ರು ನಿಮ್ಗೆ ಹೇಳ್ತಿರ್ಬೋದು. ಇವರು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಇದ್ರು ಇರ್ಬೋದು. ಇಲ್ಲಿ ಮೇಜರ್ ಎಂಡ್ ಆಗ್ತಿದೆ, ಇವರ ಜೊತೆ ರಿಲೇಶನ್ಶಿಪ್ ನಿಮ್ದು ಮೇಜರ್ ಎಂಡ್ ಆಗ್ತಿದೆ. ಸೊ ನಿಮ್ಮ ಫೋಕಸ್ ಕ್ರಿಯೇಟಿವಿಟಿ ಕಡೆ ಹೋಗ್ತದೆ. ನಿಮ್ಗೆ ಇಲ್ಲಿ ಏನೋ ಒಂದು ಬೆಳಕು ಕಾಣಿಸ್ತದೆ. ಅಂದ್ರೆ ಯಾರೋ ನಿಮ್ಗೆ ಇಲ್ಲಿ ಬೆಳಕು ತೋರಿಸ್ತಿದ್ದಾರೆ. ನಿಮ್ಗೆ ಏನಾದ್ರು ಗೈಡೆನ್ಸ್ ಸಿಗ್ಬೋದು, ಅಥವಾ ಯಾರಾದ್ರೂ ನಿಮ್ ಜೀವನದಲ್ಲಿ ಬೆಳಕು ಚೆಲ್ಲುವವರು ಬರ್ಬೋದು. ಸೊ ಒಂದು ಹೊಸ ನಿಮ್ಗೆ ನಿಮ್ಮ ಕ್ಯಾರಿಯರ್ ನೀವು ಎಕ್ಸ್ಪಾನ್ಷನ್ ಮಾಡೋರಿದ್ದೀರಿ. ಕ್ಯಾರಿಯರ್ ಮತ್ತೆ ಫೈನಾನ್ಸ್. ಇನ್ನು ಕೆಲವರು ನೀವು ಮೆಡಿಟೇಷನ್ ಮಾಡ್ಬೋದು, ನಿಮ್ಮ ಅವರ ನೀವು ಸುತ್ತ ಬ್ಲಾಕ್ ಮಾಡ್ಕೊಳ್ಬಹುದು, ನೆಗೆಟಿವ್ ಎನರ್ಜಿಯಿಂದ ನೀವು ಪ್ರೊಟೆಕ್ಷನ್ ಪಡಿಬಹುದು. ಸೊ ಏನು ಈಗ ನೀವು ಅಂದ್ರೆ ಇದೆಲ್ಲ ನೀವು ಕಾರ್ಮಿಕ್ ಪ್ಯಾಟರ್ನ್ ಇಂದ ಹೊರಗೆ ಬಂದು ತುಂಬಾ ರಿಲ್ಯಾಕ್ಸ್ ಆಗೋರಿದ್ದೀರಿ, ನಿಮ್ಮ ಕೆರಿಯರ್ ಕಡೆ ನೋಡುವವರಿದ್ದೀರಿ ನೀವು. ಫೈಲ್ ನಂಬರ್ 1. ಬೇರೆ ಏನಾದ್ರೂ ಇದೆಯಾ ನೋಡುವ. ಫೈಲ್ ನಂಬರ್ 1 ಕ್ಯಾರಿಯರ್ ಕಡೆ ತುಂಬಾನೇ ಫೋಕಸ್ ಇದೆ ನಿಮ್ಗೆ. ಇಲ್ಲಿ ಕೆಲವರಿಗೆ ಇಲ್ಲಿ ಒಂದು ಕೋರ್ಟ್ ಕೇಸ್ ನಡೀತಿರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ. ಕೋರ್ಟ್ ಕೇಸ್
ರಿಲೇಶನ್ಶಿಪ್ ಅಥವಾ ನಿಮ್ದು ಇವರು ಲವ್ ಪಾರ್ಟ್ನರ್ ಇರ್ಬೋದು, ಮ್ಯಾರೇಜ್ ಪಾರ್ಟ್ನರ್ ಇರ್ಬೋದು. ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ, ತುಂಬಾ ಹೋರಾಟ ಮಾಡ್ತಿದ್ದೀರಿ, ತುಂಬಾ ವರ್ಷಗಳಿಂದ ಇದ್ದಿರ್ಬೋದು, ತುಂಬಾ ದಿನಗಳಿಂದ ಇದ್ದಿರ್ಬೋದು. ಸೊ ಅಂದ್ರೆ ಈ ಜಗಳಗಳಿಂದಾಗಿ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಒಬ್ರೆ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ನಿಮ್ಗೆ ಜೀವನದಲ್ಲಿ ಬಿರುಗಾಳಿ ಬೀಸ್ತೇನೋ, ಎಲ್ಲ ಕಳ್ಕೊಂಡೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ಸೊ ಇದೆಲ್ಲಂದ ನೀವು ಹೊರಗ್ ಬರ್ತೀರಿ, ನಿಮ್ಗೊಂದು ಇಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತದೆ, ಅಥವಾ ನೀವು ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡೋರಿದ್ದೀರಿ ಇಲ್ಲಿ. ಸೊ ಏನೀಗ ಸ್ಟಕ್ ಎನರ್ಜಿ ಇದೆಯಾ ಅದ್ರಿಂದೆಲ್ಲ ಹೊರಗ್ ಬರ್ತಿದ್ದೀರಿ. ಸಿ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಆಗ್ಬೋದು, ನಿಮ್ದು ಕೋರ್ಟ್ ಕೇಸ್ ಏನಿದೆಯಾ, ಸೊ ಇಲ್ಲಿ ಜಡ್ಜ್ಮೆಂಟ್ ಆಗ್ತದೆ. ಸೊ ಇದೆಲ್ಲವನ್ನು ಬಿಟ್ಟು ನೀವು ಮುಂದೆ ಮೂವ್ ಆಗ್ತಿದ್ದೀರಿ. ಈ ನೋವಿನಿಂದ ಹೊರಗ್ ಬಂದು, ಈ ಜಡ್ಜ್ಮೆಂಟ್ ನಂತರ, ಕೋರ್ಟ್ ಕೇಸ್ ನಂತರ ಹೊರಗ್ ಬಂದು ಜೀವನವನ್ನು ಬೇರೆ ದೃಷ್ಟಿಯಿಂದ ನೋಡ್ತೀರಿ. ಅಂದ್ರೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬೋದು ನಿಮ್ಮಲ್ಲಿ, ನೀವು ದೇವರ ಕಡೆ ನೋಡ್ಬೋದು ಜಾಸ್ತಿ, ಅಥವಾ ನಿಮ್ದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು. ಹೆಲ್ತಿಗೆ ನೋಡುವ ಏನು ಅಂತೇಳಿ, ಹೆಲ್ತ್ ವಿಷಯದಲ್ಲಿ. ಸೊ ಇಲ್ಲಿ ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್, ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟದಿರ್ಬೋದು, ಇನ್ ಕೆಲವರಿಗೆ ನಿಮ್ಗೆ ವಾತ ಪಿತ್ತ ಕಫ ಇರ್ಬೋದು, ಕಫದ ಸಮಸ್ಯೆ ಇರ್ಬೋದು, ಇನ್ ಕೆಲವರಿಗೆ ಹೃದಯ ಅಥವಾ ಶ್ವಾಸಕೋಶದ ಸಮಸ್ಯೆ ಇದ್ದಿರ್ಬೋದು. ಸೊ ಎಲ್ಲವೂ ಇದೊಂದು ಎಂಡ್ ಆಗ್ತಿದೆ ಅಂತ ಹೇಳ್ತಾರೆ ನಿಮ್ ಜೀವನದಲ್ಲಿ. ಇದೆಲ್ಲ ಎಂಡ್ ಆಗಿ ಹೆಲ್ತ್ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ ಜೀವನದಲ್ಲಿ. ಸೊ ನಿಮ್ಗೆ ಇದರ ಬಗ್ಗೆ ಕ್ಲಾರಿಟಿ ಬರ್ತದೆ, ನಿಮ್ಗೆ ಏನು ಈಗ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಅದರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬರ್ತದೆ. ಇನ್ ಕೆಲವರಿಗೆ ಮೈಗ್ರೇನ್ ಹೆಡ್ಏಕ್ ಇರ್ಬೋದು, ನಿಮ್ಗೆ ತಲೆನೋವು ಇರ್ಬೋದು, ಅಥವಾ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಅಥವಾ ಏನಾದ್ರೂ ಮಾನಸಿಕ ಸಮಸ್ಯೆಗಳಿದ್ದಿರ್ಬೋದು. ಸೊ ಇವೆಲ್ಲವನ್ನು ಬಿಟ್ಟು ನೀವು ಮುಂದೆ ಸಾಕ್ತಿದ್ದೀರಿ, ಅಂದ್ರೆ ಇದೊಂದು ಹೀಲ್ ಮಾಡ್ಕೊಳ್ತಿದ್ದೀರಿ ನೀವು. ಸೊ ಒಂದು ಹೀಲಿಂಗ್ ಇಲ್ಲಿ ಬರ್ತಾ ಇದೆ ನಿಮ್ಗೆ, ಒಂದು ಹೊಸ ಬಿಗಿನಿಂಗ್ ಮಾಡ್ತಿದ್ದೀರಿ ಹೀಲಿಂಗ್ ಆಗಿ. ನಿಮ್ದು ಹಾರ್ಟ್ ಚಕ್ರ ಹೀಲ್ ಆಗ್ತದೆ. ಇಲ್ಲಿ ಮನಸ್ಸಿಗೆ ತುಂಬಾ ನೋವಿರ್ಬೋದು, ಇಲ್ಲಿ ಹೆಲ್ತ್ ಅಂದ್ರೆ ಆರೋಗ್ಯದ ಜೊತೆ ಇದು ಮನಸ್ಸು ಸಹ ಬರ್ತದೆ. ಸೊ ಇಲ್ಲಿ ಮನಸ್ಸು, ನಿಮ್ದು ಹಾರ್ಟ್ ಚಕ್ರ ಹೀಲ್ ಆಗ್ತದೆ. ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ ಜೀವನದಲ್ಲಿ ಹೆಲ್ತ್ ವಿಷಯದಲ್ಲಿ. ನಿಮ್ಗೆ ಏಂಜಲ್ ಗೈಡೆನ್ಸ್ ತೆಗಿತಿದ್ದೇನೆ, ಫೈಲ್ ನಂಬರ್ 1. ಮೇಷ ಸಿಂಹ ಧನು ರಾಶಿಯವರಿಗೆ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ ಅಂತ ಹೇಳ್ತಾರೆ. ಈಗ ನಿಮ್ಮ ಜೀವನದಲ್ಲಿ ಏನಾಗ್ತಿದ್ಯಾ ಇದೆಲ್ಲಕ್ಕೊಂದು ಕಾರಣ ಇದೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಜರ್ನಿಯನ್ನು ನಿಲ್ಲಿಸಬಾರ್ದು, ಮುಂದೆ ಸಾಕ್ತಾ ಇರಿ ಅಂತ ಹೇಳ್ತಿದ್ದಾರೆ. ದೇವರ ಮೇಲೆ ಭರವಸೆ ಇಲ್ಲಿ ತುಂಬಾ, ಇಲ್ಲಿ 2 ಸಲ ಬಂದಿದೆ, ಟ್ರಸ್ಟ್ ಮತ್ತೆ ಇಫ್ ಯು ಬಿಲೀವ್. ದೇವರ ಮೇಲೆ ಭರವಸೆ ಇಟ್ಟರೆ ನಿಮ್ ಜೀವನದಲ್ಲಿ ಮಿರಾಕಲ್ಸ್ ಆಗ್ತವೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಂತ ಹೇಳ್ತಿದ್ದಾರೆ, ಜಾಸ್ತಿ ಟೈಮ್ ಇಲ್ಲ, ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಬಂಡೆನ್ಸ್ ಬರ್ತದೆ. ಸೊ ನೀವು ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಹೇಳ್ತಾರೆ, ಡೋಂಟ್ ಸ್ಟಾಪ್ ಅಂತ ಹೇಳಿ. ನಿಮ್ಮ ಜರ್ನಿಯನ್ನು ನೀವು ಮುಂದುವರಿಸ್ತಾ ಇರಬೇಕು. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ವೃಷಭ, ಕನ್ಯಾ, ಮಕರ ಲಗ್ನ ಅಥವಾ ರಾಶಿ ಇರ್ಬೋದು, ನಿಮ್ಗೆ 2025 ಮಂಗಳ ಗ್ರಹದ ಅನುಗ್ರಹ ಏನು ಅಂತ ಹೇಳಿ ನೋಡುವ. ಇದು 2 to 6 ಮಂತ್ ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿರ್ತದೆ. ಜನರಲ್ ರೀಡಿಂಗ್, ಮೇನ್ ಎನರ್ಜಿ ಹೇಗಿರ್ತದೆ ಅಂತ ಹೇಳಿ ನೋಡುವ ಮಾರ್ಚ್ ತನಕ.
ಈ ವೃಷಭ, ಕನ್ಯಾ, ಮಕರ ರಾಶಿಯವರಿಗೆ ನಿಮ್ದು ಸ್ಟ್ರಗಲ್ ಇರ್ತದೆ ಲೈಫ್ ಅಲ್ಲಿ. ಹೇಗಂತ ಹೇಳಿದ್ರೆ, ಈಗ ನಿಮ್ಮನ್ನು ನಿಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗಿರ್ಬೋದು. ಸೊ ನೀವು ಅವರನ್ನು ಒಟ್ಟು ಸೇರಿಸ್ಬೇಕು ಅಥವಾ ಅವರ ಜೊತೆ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ಸ್ಟ್ರಗಲ್ ಮಾಡೋದಿರ್ತದೆ. ಇವ್ರು ಬರ್ಬೇಕು, ಇವ್ರ ಜೊತೆ ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ಬಿಟ್ಟು ಹೋದವರಿಗೋಸ್ಕರ ಇಲ್ಲಿ ಸ್ಟ್ರಗಲ್ ಮಾಡ್ಬೋದು. ಅಥವಾ ನಿಮ್ಮನ್ನ ಯಾರಾದ್ರೂ ಆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದು ಯಾರಾದ್ರೂ ಜಗಳಾಡಿ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಎರಡೂ ಇದೆ ಇಲ್ಲಿ. ನಿಮ್ಮ ಕ್ಯಾರಿಯರ್ ಅಲ್ಲಿ ಹೇಗಾಗ್ತದೆ ಅಂತ ನೋಡುವ. 2025 2025 ಕೆರಿಯರ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ತುಂಬಾ ಇದೆ. ಕನ್ಫ್ಯೂಷನ್ ಅಥವಾ ಚಾಯ್ಸಸ್ ಇರ್ಬೋದು, ಯಾವ್ದು ಚಾಯ್ಸ್ ಮಾಡ್ಬೇಕಂತ ಗೊತ್ತಾಗದೆ ಇರ್ಬೋದು ಕೆರಿಯರ್ ಅಲ್ಲಿ. ಸೊ ನೀವು ಎಲ್ಲಾನು ಎಟ್ ಎ ಟೈಮ್ ಮಾಡ್ತಿರ್ಬೋದು, ಆದ್ರೆ ನೀವಿಲ್ಲಿ ಒಬ್ರೇ ಎಲ್ಲವನ್ನು ಮ್ಯಾನೇಜ್ ಮಾಡ್ಬೇಕಾಗ್ತದೆ ಕೆರಿಯರ್ ಅಲ್ಲಿ. ನೀವಿಲ್ಲಿ ಫಾರಿನ್ ಗೆ ಹೋಗ್ಲಿಕ್ಕೆ ಯೋಚನೆ ಮಾಡ್ತಿರ್ಬೋದು ಅಥವಾ ಬಿಸಿನೆಸ್ ಎಕ್ಸ್ಪಾನ್ಷನ್ ಗೆ ಯೋಚನೆ ಮಾಡ್ತಿರ್ಬೋದು. ಆದ್ರೆ ಯಾವ್ದು ನಿಮ್ಗೆ ಇಲ್ಲೊಂದು ಕ್ಲಾರಿಟಿ ಇಲ್ಲ ನಿಮ್ಮ ಲೈಫ್ ಅಲ್ಲಿ, ಅಂದ್ರೆ ಕ್ಯಾರಿಯರ್ ಅಲ್ಲಿ ಕ್ಲಾರಿಟಿ ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಎಲ್ಲ 3-4 ಜಾಬ್ ಅನ್ನ ಎಟ್ ಎ ಟೈಮ್ ಮಾಡ್ಕೊಂಡು ಎಲ್ಲವೂ ಇನ್ಕಂಪ್ಲೀಟ್ ಆಗ್ತಾ ಇದೆ ನಿಮ್ ಜೀವನದ ಕ್ಯಾರಿಯರ್ ಅಲ್ಲಿ. ಸೊ ನಿಮ್ಗೆ ಕ್ಯಾರಿಯರ್ ಅಲ್ಲಿ ಚಾಯ್ಸ್, ನಿಮ್ಗೆ ಕನ್ಫ್ಯೂಷನ್ ತುಂಬಾನೇ ಇದೆ ಯಾವ್ದು ಚಾಯ್ಸ್ ಮಾಡ್ಬೇಕು ಅಂತ ಹೇಳಿ. ಸೊ ನಿಮ್ ಜೀವನದಲ್ಲಿ ಯಾರಾದ್ರೂ ನಿಮ್ಗೆ ಮೋಸ ಮಾಡಿರ್ಬೋದು ಕ್ಯಾರಿಯರ್ ಅಲ್ಲಿ ಅಥವಾ ಫೈನಾನ್ಸ್ ಅಲ್ಲಿ. ಇಲ್ಲಿ ಮೋಸ ಮಾಡಿದ್ದಾರೆ, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಮೋಸ ಮಾಡಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ತುಂಬಾ ನಿಮ್ಗೆ ಸ್ಟ್ರಗಲ್ ಇದೆ ಕ್ಯಾರಿಯರ್ ಅಲ್ಲಿ, ಫೈನಾನ್ಸ್ ಸ್ಟ್ರಗಲ್ ಇದೆ, ಜೊತೆಗೆ ನಿಮ್ಮ ಕ್ಯಾರಿಯರ್ ಸ್ಟ್ರಗಲ್ ಇದೆ ಮುಂದೆ ಹೇಗ್ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಅಥವಾ ಸಲಹೆ ಕೊಡ್ಲಿಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ಬೋದು ಒಬ್ರು ಹಿರಿಯ ವ್ಯಕ್ತಿಗಳು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ, ಅಥವಾ ಸ್ವಲ್ಪ ಹಣಬಲ ಇರುವವರು ಒಳ್ಳೆ ವ್ಯಕ್ತಿ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಇಲ್ಲಿ ಫೈಲ್ ನಂಬರ್ 2 ರಿಲೇಶನ್ಶಿಪ್ ಅಲ್ಲಿ ನೋಡುವ. ಜನರಲ್ ರೀಡಿಂಗ್ ಎಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ರಿಲೇಶನ್ಶಿಪ್ ಅಲ್ಲಿ ಮೇಜರ್ ಚೇಂಜ್ ಇದೆ. ಇಲ್ಲಿ ನಿಮ್ಗೆ ಯಾರಾದ್ರೂ ಒಂದು ಕಮಿಟ್ಮೆಂಟ್ ಬರ್ಬೋದು, ಇವ್ರು ನಿಮ್ಮ ಎಕ್ಸ್ ಇರ್ಬೋದು, ಒಂದು ಜಡ್ಜ್ಮೆಂಟ್ ಆಗ್ತಾ ಇದೆ ನಿಮ್ಗೆ. ಇದು ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ, 8 ವಾರ ಅಥವಾ 8 ದಿವಸ ಇರ್ಬೋದು. ಒಂದು ರಿಲೇಶನ್ಶಿಪ್ ಅಲ್ಲಿ ಹೊಸದು ಸ್ಟಾರ್ಟ್ ಮಾಡೋರು ಇದ್ದೀರಿ. ಇನ್ನು ಕೆಲವರು ನೀವು ಟ್ವಿನ್ ಫ್ಲೇಮ್ಸ್ ಇದ್ರು ಇರ್ಬೋದು, ಅಥವಾ ಇಲ್ಲಿ ಮೇಜರ್ ಚೇಂಜಸ್, ಈ ವ್ಯಕ್ತಿ ನಿಮ್ಗಿಂತ ಉನ್ನತ ಪದವಿಯಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಗುರು ಆಗ್ಬೋದು, ಅಥವಾ ನೀವಿವರಿಗೆ ಗುರು ಆಗ್ಬೋದು. ಇಲ್ಲಿ ಗುರು ಅಂದ್ರೆ ಮಾಸ್ಟರ್ ಸೋಲ್ಸ್ ಇರ್ಬೋದು ನೀವಿಲ್ಲಿ. ಸೊ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಈ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ ರಿಲೇಶನ್ಶಿಪ್ ಅಲ್ಲಿ. ಒಂದು ಹೊಸ ಬಿಗಿನಿಂಗ್ ಆಗೋದಿದೆ, ಮ್ಯಾರೇಜ್ ಆಗ್ಬೋದು. ಇವರು ನಿಮ್ಮ ಎಕ್ಸ್ ಇರ್ಬೋದು, ಇವರು ವಾಪಸ್ ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ. ಫಾಸ್ಟ್ ಮೂವ್ಮೆಂಟ್ ಇದೆ, ಮ್ಯಾರೇಜ್ ಚಾನ್ಸಸ್ ಇದೆ ಇಲ್ಲಿ. ಇನ್ ಕೆಲವರಿಗೆ ಈ ರಿಲೇಶನ್ಶಿಪ್ ತುಂಬಾ ಬರ್ಡನ್ ಅಂತ ಅನಿಸ್ತಿರ್ಬೋದು. ಈ ರಿಲೇಶನ್ಶಿಪ್ ಗೋಸ್ಕರ ಅಂದ್ರೆ ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಇವರಿಗೋಸ್ಕರ ನೀವು ತುಂಬಾ ಕಾಯ್ತಿರ್ಬೋದು, ಸ್ಟ್ರಗಲ್ ಮಾಡ್ತಿರ್ಬೋದು, ಕನ್ಫ್ಯೂಷನ್ ಎನರ್ಜಿಯಲ್ಲಿ ಇದ್ದೀರಿ. ಸೊ ಇದು ಎಂಡ್ ಆಗ್ತಿದೆ ನಿಮ್ಗೆ, ಇವ್ರ ಜೊತೆ ರಿಲೇಶನ್ಶಿಪ್ ಒಂದು ಎಂಡ್ ಆಗ್ತಿದೆ. ನಿಮ್ಗೆ ಇವ್ರ ಬಗ್ಗೆ ಒಂದು
ಅಂದ್ರೆ ಆ ನೀವು ಕಾಯೋದೊಳ್ಳೇದು ರಿಲೇಶನ್ಶಿಪ್ ಅಲ್ಲಿ. ಎಲ್ರಿಗೂ ಅಲ್ಲ, ಕೆಲವರಿಗೆ ಏನೋ ಒಂದು ಸತ್ಯ ಗೊತ್ತಾಗೋದಿದೆ. ಈಗ ನೀವು ಏನು ನೋಡ್ತಿದ್ದೀರಾ ಅದು ಸತ್ಯ ಅಲ್ಲ, ಏನೋ ಒಂದು ಸತ್ಯ ಗೊತ್ತಾಗ್ತದೆ. ಸೊ ಕಾಯುದು ಒಳ್ಳೇದು. ಸೊ ಒಂದು ಹೊಸ ಬಿಗಿನಿಂಗ್ ಆಗ್ತದೆ. ನೀವು ಧೈರ್ಯದಲ್ಲಿ ರಿಲೇಶನ್ಶಿಪ್ ಅಲ್ಲಿ ಮುಂದೆ ಸಾಗೋರಿದ್ದೀರಿ. ನಿಮ್ಗೆ ಏನಾದ್ರೂ ಕಾಲ್ ಅಥವಾ ಮೆಸೇಜ್ ಬರ್ಬೋದು ಈ ರಿಲೇಶನ್ಶಿಪ್ ಅಲ್ಲಿ. ಇವ ವ್ಯಕ್ತಿಯಿಂದ ಇರ್ಬೋದು ಅಥವಾ ಅವರ ಬಗ್ಗೆ ನಿಮ್ಗೆ ಯಾರಾದ್ರೂ ಹೇಳ್ಬೋದು. ಇಲ್ಲಿ ಏನೋ ಒಂದು ಪರದೆ ಹಿಂದಿರೋ ಸತ್ಯ ಇಲ್ಲಿ ಒಂದು ನಿಮ್ಗೆ ಗೊತ್ತಾಗ್ತದೆ. ಇದರ ನಂತರ ನಿಮ್ ಜೀವನದಲ್ಲಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ. ಜರ್ನಿ ಸೊ ನೀವು ಒಬ್ರೇ ಮುಂದೆ ಮೂವ್ ಆಗೋ ಇದ್ದೀರಿ. ಅಂದ್ರೆ ಇಷ್ಟೆಲ್ಲ ಸ್ಟ್ರಗಲ್ ಬರ್ಡನ್ ತಕೊಂಡ ನಂತರ ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತದೆ. ಒಂದು ಅಧ್ಯಾಯ ಮುಗಿದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದು ಹಳೆ ಚಾಪ್ಟರ್ ಮುಗಿದ್ರೆ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತದೆ. ಸೊ ನೀವಿಲ್ಲಿ ಏನಾದ್ರೂ ಕಲಿಬಹುದು, ನೀವು ಪ್ರೀಸ್ಟ್ ಇರ್ಬೋದು ಅಥವಾ ನೀವು ಸೋಲ್ ಪರ್ಪಸ್ ಮಾಡ್ಬೋದು, ಇಲ್ಲಿ ಮೆಡಿಟೇಷನ್ ಏನಾದ್ರೂ ಮಾಡ್ಬೋದು. ಸೊ ಇಲ್ಲಿ ಕ್ವೀನ್ ರೋಲ್ಗೆ ಬರೋರಿದ್ದೀರಿ ನೀವು. ಸೊ ನಿಮ್ಮಲ್ಲಿ ಎಲ್ಲ ಕ್ರಿಯೇಟಿವಿಟಿ ಇರ್ಬೋದು. ಫೈಲ್ ನಂಬರ್ 2. ಕೆಲವರು ಸೋಲ್ ಪರ್ಪಸ್ ಮಾಡ್ಬೋದು ನಿಮ್ದು. ಹೆಲ್ತ್ ಅಲ್ಲಿ ನೋಡುವ. ಹೆಲ್ತ್ ಅಲ್ಲಿ ಇಲ್ಲಿ ನಿಮ್ಮ ಮನಸ್ಸಿಗೆ ನೋವು ಬಿಟ್ರೆ, ಅಂದ್ರೆ ಈ ಮನಸ್ಸಿನ ನೋವಿಂದಾಗಿ ನೀವು ತುಂಬಾ ಮೆಂಟಲ್ ಸ್ಟ್ರೆಸ್ ಅಂತ ಬಿಟ್ರೆ ಬೇರೆ ಅಷ್ಟು ದೊಡ್ಡ ಮೇಜರ್ ಪ್ರಾಬ್ಲಮ್ಸ್ ಏನು ಹೆಲ್ತ್ ಅಲ್ಲಿ ಇರೋದಿಲ್ಲ ನಿಮ್ಗೆ. ಸೊ ಈ ಸ್ಟ್ರೆಸ್ ಇಂದ ನೀವು ಆಂಗ್ಸೈಟಿಯಿಂದ ಹೊರಗೆ ಬರ್ಬೇಕಾಗ್ತದೆ. ಏಂಜಲ್ಸ್ ಕಡೆಯಿಂದ ಮೆಸೇಜ್, ದೇರ್ ಈಸ್ ಸಮಥಿಂಗ್ ಬೆಟರ್, ಕಾಂಪ್ರಮೈಸ್, ಕಮ್ಯುನಿಕೇಟ್ ಕ್ಲಿಯರ್ಲಿ, ಪರ್ಫೆಕ್ಟ್ ಟೈಮಿಂಗ್. ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ ದೇವರು ನಿಮ್ಗೆ ಒಂದು ಪರ್ಫೆಕ್ಟ್ ಟೈಮಿಂಗ್ ಜೀವನದಲ್ಲಿ ಬರೋದಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ತುಂಬಾ ತಾಳ್ಮೆಯಿಂದ ಕಾಯ್ಬೇಕು, ಕಾಂಪ್ರಮೈಸ್ ಆಗ್ಬೇಕು ಜೀವನದಲ್ಲಿ. ಅಂದ್ರೆ ನಾನು ಅನ್ಕೊಂಡದ್ದು ಯಾವುದು ಆಗಿಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ದುಡುಕ್ಬಾರದು ಅಂತ ಹೇಳ್ತಿದ್ದಾರೆ. ಸೊ ತಾಳ್ಮೆಯಿಂದ ಕಾಯ್ಬೇಕು, ಜೀವನದಲ್ಲಿ ಬ್ಯಾಲೆನ್ಸ್ ತನ್ನಿ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಸಮಥಿಂಗ್ ಬೆಟರ್ ಅಂತ ಹೇಳಿ ಬಂದಿದೆ. ಅಂದ್ರೆ ಏನೋ ಒಳ್ಳೇದು ಈಗ ನಿಮ್ಗೆ ಅದಕ್ಕೆ ಕಣ್ಣಿಗೆ ಕಾಣಿಸದೇ ಇದ್ದಿರ್ಬೋದು. ಸೊ ಈಗ ನಿಮ್ಗೆ ಈ ನೆಗೆಟಿವ್ ಎನರ್ಜಿ ಅಥವಾ ಈ ದುಃಖಗಳಿಂದಾಗಿ ನಿಮ್ಗೆ ತುಂಬಾನೇ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಆದ್ರೆ ನಿಮ್ ಜೀವನದಲ್ಲಿ ಒಳ್ಳೇದು ಖಂಡಿತ ಇದೆ. ಸೊ ನೀವು ಕಾಯ್ಬೇಕಾಗ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ಟೈಮ್, ಜಾಸ್ತಿ ಟೈಮ್ ಅಲ್ಲ. ಸೊ ಏನೋ ನಿಮ್ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್ ಆದ್ರೂ ಇರ್ಬೋದು. ಖಂಡಿತ ಪರ್ಫೆಕ್ಟ್ ಟೈಮ್ ಬಂದೇ ಬರ್ತದೆ. ಸೊ ಕಾಯ್ಬೇಕಾಗ್ತದೆ. ನೀವು ಕರೆಕ್ಟ್ ಆಗಿ ಇಲ್ಲಿ ಮಾತಾಡ್ಬೇಕು, ಕಮ್ಯುನಿಕೇಶನ್ ಮಾಡ್ಬೇಕು, ನಿಮ್ಮ ಥ್ರೋಟ್ ಚಕ್ರ ಓಪನ್ ಆಗ್ಬೇಕು ಅಂತ ಹೇಳ್ತಾರೆ. ನೀವ್ ಯಾರಿಗೇನಾದ್ರೂ ಹೇಳೋದಿರ್ಬೋದು ಅಥವಾ ಮಾತಾಡೋದಿರ್ಬೋದು ಅಥವಾ ನೀವು ಯಾರಿಗಾದ್ರೂ ಟೀಚಿಂಗ್ ಮಾಡೋದಿರ್ಬೋದು. ಸೊ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೆಗೆಟಿವ್ ಎನರ್ಜಿಯಲ್ಲಿ ಇರ್ಬೇಡಿ, ಖಂಡಿತ ಒಳ್ಳೆ ದಿನಗಳು ನಿಮ್ ಜೀವನದಲ್ಲಿ ಬಂದೇ ಬರ್ತವೆ. ಸೊ ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು. ಯೂನಿವರ್ಸ್ ಕಾಯ್ಬೇಕು ಅಂತ ಹೇಳ್ತಾರೆ, ತಾಳ್ಮೆಯಿಂದ ಇರಿ ಅಂತ ಹೇಳಿ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿ ಮಿಥುನ, ತುಲಾ, ಕುಂಭ ಅಥವಾ ಈ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ, ಏರ್ ಸೈನ್ಸ್. ಇದು ಲಗ್ನದ ಮೇಲೆ ಇರ್ತದೆ. 2 to 6 ಮಂತ್ ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. 2025 ನಿಮ್ಮ ಎನರ್ಜಿ ಹೇಗಿರ್ತದೆ ಅಂತೇಳಿ ನೋಡುವ. ಮಾರ್ಚ್ 18 ತನಕ ಮಂಗಳ ಗ್ರಹದ ಆಗಮನ. The High Priest, major change. ಇನ್ನೊಂದು ಕಾರ್ತಿ, 9 of Cups, Queen of Pentacles. ಇಲ್ಲಿ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಆಗ್ಬೋದು, ನಿಮ್ಗೆ ಕಮಿಟ್ಮೆಂಟ್ ಬರ್ಬೋದು, ನಿಮ್ಮ ಪಾರ್ಟ್ನರ್ ಬರ್ಬೋದು, ಒಂದು ಫ್ಯಾಮಿಲಿ ಕ್ರಿಯೇಷನ್ ಆಗ್ಬೋದು. ಇನ್ ಕೆಲವರಿಗೆ
ನೀವು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡಬಹುದು, ವಿಶ್ ಫುಲ್ಫಿಲ್ಮೆಂಟ್ ಕಡೆ ಹೋಗ್ಬೋದು. ಇನ್ ಕೆಲವರಿಗೆ ನಿಮ್ಮ ಕ್ಯಾರಿಯರ್ ಕಂಟಿನ್ಯೂ ಆಗ್ಬೋದು. ನಿಮ್ಗೆ ಇದರಿಂದ ಫೈನಾನ್ಸ್, ಕ್ಯಾರಿಯರ್ ಪ್ಲಸ್ ಫೈನಾನ್ಸ್ ಎಲ್ಲದರಲ್ಲೂ ಇಲ್ಲಿ ಇಂಪ್ರೂವ್ಮೆಂಟ್ ಇದೆ. ಇನ್ ಕೆಲವರು ಇದ್ರಲ್ಲಿ ನೀವು ಧರ್ಮಗುರುಗಳು ಇದ್ದೀರಿ ಸೆಲೆಕ್ಟ್ ಮಾಡಿದವರಲ್ಲಿ. ಸೊ ಏನೋ ಒಂದು ಕೀ ಕೊಡ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ. ಕೆಲವರಲ್ಲಿ ನೀವು ಅಸ್ಟ್ರಾಲಜಿ ಕಲಿಬಹುದು ಅಥವಾ ಬೇರೆ ಏನಾದ್ರೂ ಕಲಿಬಹುದು, ವಿದ್ಯೆಗಳನ್ನು ಕಲಿಬಹುದು. ಕೀ ಒಂದು 2 ಕೀ ಕೊಡ್ತಿದ್ದಾರೆ. ಸೊ ಯಾವ್ದು ಬೇಕು ಅದನ್ನು ಯೂಸ್ ಮಾಡಿ ನೀವು ಮುಂದೆ ಸಾಗ್ಬೋದು. ಇಲ್ಲಿ ಎರಡು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಎರಡು 5 ಡೀಟೇಲ್ ಆಗಿ ನೋಡುವ, ನಿಮ್ಮ ಕ್ಯಾರಿಯರ್ ಹೇಗಿರ್ತದ ಅಂತ ಹೇಳಿ ನೋಡುವ. ಕ್ಯಾರಿಯರ್ ಇಲ್ಲಿ ನೀವು ಫೈನಾನ್ಸ್ ಬಗ್ಗೆ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತೀರಿ, ಚಿಂತೆ ಮಾಡ್ತಿದ್ದೀರಿ ರಾತ್ರಿ ಹಗಲು. ಇದ್ರ ಬಗ್ಗೆ ನಿಮ್ಗೆ ಯೋಚನೆ. ಈ ಫೈನಾನ್ಸ್ ಇರ್ಬೋದು, ಅಂದ್ರೆ ಹೇಗೆ ಫೈನಾನ್ಸ್ ರೆಡಿ ಮಾಡೋದು, ಈ ಫೈನಾನ್ಸ್ ಸಲುವಾಗಿ ನೀವು ಒದ್ದಾಡ್ತಿದ್ದೀರಿ. ನಿಮ್ಗೆ ಮುಂದೆ ಹೇಗ್ ಸಾಗ್ಬೇಕಂತಲೇ ಗೊತ್ತಾಗದೆ ಇದ್ದಿರ್ಬೋದು. ಫೈನಾನ್ಸ್ ಸೊ ಈ ಫೈನಾನ್ಸ್ ವಿಷಯದಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಫೈನಾನ್ಸ್ ನಿಮ್ಗೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಫೈನಾನ್ಸ್ ವಿಷಯದಲ್ಲಿ ನಿಮ್ಗೆ ಯಾರಾದ್ರೂ ಸಹಾಯ ಮಾಡ್ಬೋದು, ಲೋನ್ ಏನಾದ್ರೂ ಸಿಗ್ಬೋದು ನಿಮ್ಗೆ. ಹಾಗಾದ್ರೆ ಕಾಲ್ ಅಥವಾ ಮೆಸೇಜ್ ಬರ್ಬೋದು, ಯಾರಾದ್ರೂ ನಿಮ್ಗೆ ಹಣದ ಸಹಾಯ ಮಾಡ್ಬೋದು. ಇಲ್ಲಿ ನೀವು ಹಣಕ್ಕೋಸ್ಕರ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ, ತುಂಬಾನೇ ಕಷ್ಟ ಪಡ್ತಿದ್ದೀರಿ. ಹಣ ಇದು ಬಂಡವಾಳ ಇರ್ಬೋದು ಅಥವಾ ಯಾವ್ದಾದ್ರು ನಿಮ್ ಕೆಲಸ ಇರ್ಬೋದು, ಕೆಲಸ ಇದ್ದಿಲ್ದೆ ಇದ್ದಿರ್ಬೋದು. ವೇಟಿಂಗ್ ಎನರ್ಜಿ, ಕಾಯ್ತಾ ಇದ್ದೀರಿ, ತುಂಬಾ ಹೋರಾಡ್ತಿದ್ದೀರಿ. ಸೊ ಇಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನೀವೀಗ ಏನು ಫೈನಾನ್ಸ್ ಸಲುವಾಗಿ ಅಥವಾ ಕ್ಯಾರಿಯರ್ ಇರ್ಬೋದು, ಜಾಬ್ ಇರ್ಬೋದು, ನೀವು ಕರೆಕ್ಟ್ ನೋಡಿ ಚಾಯ್ಸ್ ಮಾಡೋದು, ಸ್ಟ್ರಾಂಗ್ ಫೌಂಡೇಶನ್ ಹಾಕಿ ಅಂತ ಹೇಳ್ತಿದ್ದಾರೆ. ನೀವೀಗ ವರ್ಕ್ ಮಾಡ್ತಿದ್ದೀರಿ, ನಿಮ್ಗೆ ಅದು ನಾನ್ ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಡೌಟ್ ಇರ್ಬೋದು. ಅಂದ್ರೆ ನಿಮ್ಗೆ ಈಗ ನೀವು ನೋಡ್ತಿರೋದು ನಿಜವಲ್ಲ, ಇದ್ರ ಹಿಂದೆ ದೇವರ ಇಚ್ಛೆ ಇನ್ನೊಂದಿದೆ. ಸೊ ನೀವು ಕ್ಯಾರಿಯರ್ ಏನು ಮಾಡ್ತಿದ್ದೀರಾ, ನಿಮ್ಮ ವರ್ಕ್ ಜಾಬ್ ಏನ್ ಮಾಡ್ತಿದ್ದೀರಾ, ಅದರಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಈ ವರ್ಷ ಮಾಡೋದ್ರಲ್ಲಿ ನೀವು ತುಂಬಾ ಕಷ್ಟ ಪಡ್ಬೇಕಾಗ್ಬೋದು, ಹಣದ ವಿಷಯದಲ್ಲಿ ಅಥವಾ ಜಾಬ್ ಅಥವಾ ಕೆರಿಯರ್ ಇರ್ಬೋದು. ಆದ್ರೆ ನಿಮ್ಮ ಲಕ್ ಚೇಂಜ್ ಆಗ್ತದೆ ಅಂತ ಹೇಳ್ತಿದ್ದಾರೆ, ಇಲ್ಲಿ ಡೆಸ್ಟಿನಿ ಚೇಂಜ್ ಆಗ್ತದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಎಫರ್ಟ್ ಹಾಕ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಅನ್ಕೊಂಡಷ್ಟು ಯಾವುದು ಸುಲಭವಾಗಿ ನಿಮ್ಮ ಕ್ಯಾರಿಯರ್ ಅಥವಾ ಜಾಬ್ ಇರ್ಬೋದು, ನೀವು ಸಿಗದೆ ಇರ್ಬೋದು, ಅನ್ಕೊಂಡ ಜಾಬ್ ಸಿಗದೆ ಇದ್ದಿರ್ಬೋದು. ಆದ್ರೆ ಯಾವ್ದು ಸಿಗ್ತದ ಅದನ್ನ ನೀವು ಅನ್ಲಾಕ್ ಮಾಡ್ಬೇಕು, ಅದ್ರಲ್ಲಿ ನೀವು ಎಫರ್ಟ್ ಹಾಕ್ಬೇಕು, ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ನೀವು ಅನ್ಕೊಂಡ ಜಾಬ್ ಅಥವಾ ನೀವು ಅನ್ಕೊಂಡಾಗ ನಿಮ್ಮ ಕೆಲಸ ಆಗದೆ ಇದ್ದಿರ್ಬೋದು, ಯಾವ್ದು ನಿಮ್ದು ಬಿಸಿನೆಸ್. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಏನು ಪರಿವರ್ತನೆ ಬರ್ಬೋದು. ಸೊ ನಿಮ್ಗೆ ಫ್ಯಾಮಿಲಿಯಿಂದ ಏನಾದ್ರು ಫೈನಾನ್ಸ್ ಹೆಲ್ಪ್ ಬರ್ಬೋದು, ಅಥವಾ ನೀವೇನಾದ್ರೂ ಫಾರಿನ್ ಟ್ರಾವೆಲ್ ಮಾಡ್ಬೋದು. ಇನ್ ಕೆಲವರಿಗೆ ಲೋನ್ ಸಿಗ್ಬೋದು, ಇನ್ ಕೆಲವರು ಯಾರಾದ್ರೂ ನಿಮ್ಗೆ ಒಬ್ರು ಪಾರ್ಟ್ನರ್ ಬಂದು ಹಣದ ಸಹಾಯ ಮಾಡ್ಬೋದು. ಸೊ ಮುಂದೆ ನಿಮ್ಮ ಜಗತ್ತು ಅಥವಾ ನಿಮ್ಮ ಈ ಕ್ಯಾರಿಯರ್ ಇಂಪ್ರೂವ್ಮೆಂಟ್ ಆಗ್ತದೆ. ಆದ್ರೆ ಈಗ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ.
ಬೇರೆ ಏನಾದ್ರೂ ಇದೆಯಾ ನೋಡುವ. ಸೊ ಇಲ್ಲಿ 2 ಅಂದ್ರೆ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಇನ್ ಕೆಲವರಿಗೆ ಜಾಬ್ ಅಥವಾ ಕ್ಯಾರಿಯರ್ ಇರ್ಬೋದು. ನಿಮ್ಗೊಂದು ಒಂದು ತುಂಬಾ ಫಾಸ್ಟ್ ಆಗಿ ಸಡನ್ ಆಗಿ ನಿಮ್ಗೆ ಜಾಬ್ ಆಫರ್ ಬರ್ಬೋದು, ಕ್ಯಾರಿಯರ್ ನಿಮ್ಗೊಬ್ರು ಪಾರ್ಟ್ನರ್ ಬರ್ಬೋದು, ಅಥವಾ ಇಲ್ಲಿ ಸಡನ್ ಆಗಿ ಆಗ್ತದೆ, ತುಂಬಾ ಫಾಸ್ಟ್ ಮೂವ್ಮೆಂಟ್ ಆಗಿ ನಿಮ್ಗೊಂದು ಜಾಬ್ ಸಿಗ್ಬೋದು. ಸೊ ಒಂದು ಹೊಸ ಬಿಗಿನಿಂಗ್ ಮಾಡೋರಿದ್ದೀರಿ, ಜಾಬ್ ಮತ್ತೆ ಕ್ಯಾರಿಯರ್, ಒಂದು ಹೊಸ ಜಾಬ್ ಹೊಸ ಕ್ಯಾರಿಯರ್. ಸೊ ಈಗ ನಿಮ್ಗೆ ಚಾಯ್ಸ್ ಇರ್ಬೋದು. ಈಗ ನಿಮ್ಗೆ ಅಂದ್ರೆ ಕೆಲವೊಮ್ಮೆ ಚಾಯ್ಸ್ ಬರ್ಬೋದು, ಯಾವ್ದು ಚಾಯ್ಸ್ ಮಾಡ್ಬೇಕು ಇದ ಅಂತ ಹೇಳಿ. ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಚಾಯ್ಸ್ ಮಾಡ್ಬೇಕಾಗ್ತದೆ. ತುಂಬಾ ಸಮಾಧಾನದಲ್ಲಿ ಇದ್ದುಕೊಂಡು ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ಇದನ್ನು ಚಾಯ್ಸ್ ಮಾಡಿ ಯಾವ್ದು ಬೇಕು ಅಂತ ಹೇಳಿ. ಸೊ ಇಲ್ಲಿ ಕೆಲವರದ್ದು ಕ್ಯಾರಿಯರ್ ನೀವು ಎಕ್ಸ್ಪಾನ್ಷನ್ ಮಾಡೋರಿದ್ದೀರಿ. ರಿಲೇಶನ್ಶಿಪ್ ಅಲ್ಲಿ ನೋಡುವ ಫೈಲ್ ನಂಬರ್ 2. ಸೊ ಇಲ್ಲೊಬ್ರು ವಾಪಸ್ ಬರ್ತಿದ್ದಾರೆ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಲಿಕ್ಕೆ. ಇವರು ನಿಮ್ದು ಎಕ್ಸ್ ಇರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ ಪರಿಚಯದವ್ರು ಇರ್ಬೋದು, ಕೊಲೀಗ್ಸ್ ಇರ್ಬೋದು. ಈ ಹಿಂದೆ ಇವರಿಗೆ ಚಾಯ್ಸ್ ಇತ್ತು, ಅಂದ್ರೆ ನೀವ ಅವರ ಅಂತ ಹೇಳಿ. ಸೊ ಈಗ ನಿಧಾನವಾಗಿ ಎಲ್ಲ ಯೋಚನೆ ಮಾಡ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾ ಫಾಸ್ಟ್ ಆಗಿ ಬರ್ತಿದ್ದಾರೆ ಇವರು ಬಂದು ನಿಮ್ಗೆ ಮ್ಯಾರೇಜ್ ಆಫರ್ ಕೊಡ್ತಾರೆ ಅಥವಾ ಏನಾದ್ರು ಆಫರ್ ಕೊಡ್ತಾರೆ. ಇವ್ರು ಈ ಹಿಂದೆ ಏನಿದ್ರ ಸೊ ಎಲ್ಲ ಈಗ ಬದಲಾಗಿರ್ತದೆ. ಇವರಂತರ ಈಗ ಇವರ ಹತ್ರ ತುಂಬಾ ವಿಸ್ಡಮ್ ಇರ್ತದೆ, ತುಂಬಾ ನಾಲೆಜ್ ಇರ್ತದೆ, ಇವರ ಹತ್ರ ಎಲ್ಲಾನು ಕ್ರಿಯೇಟಿವಿಟಿಗಳು ಇರ್ಬೋದು. ಸೊ ಇವರು ನಿಮ್ಮನ್ನು ಪಾರ್ಟ್ನರ್ ತರ ಈಗ ನೋಡ್ತಾರೆ. ಈಗ ಇವರಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಬಂದಿದೆ. ಬೇರೆ ರಿಲೇಶನ್ಶಿಪ್ ಅಲ್ಲಿ ಸೊ ನಿಮ್ಮನ್ನೊಂಥರ ಕ್ವೀನ್ ರೋಲ್ ಅಲ್ಲಿ ನೋಡ್ತಿದ್ದಾರೆ. ಇಲ್ಲಿ ಮ್ಯಾರೇಜ್ ಮತ್ತೆ ಕಮಿಟ್ಮೆಂಟ್ ಇದೆ. ಸೊ ಇನ್ನು ಕೆಲವರಿಗೆ ನಿಮ್ದು ಇಲ್ಲಿ ಕೋರ್ಟ್ ಅಲ್ಲಿ ಕೇಸ್ ನಡೀತಿರ್ಬೋದು ರಿಲೇಶನ್ಶಿಪ್ ಅಲ್ಲಿ. ಇನ್ ಕೆಲವರಿಗೆ ಇವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ನೀವು ಒಬ್ಬರೇ ಇದ್ದಿರ್ಬೋದು. ಇವ್ರು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್, ಏನು ಕೋರ್ಟ್ ಅಲ್ಲಿ ಕೇಸ್ ನಡೀತಿದ್ಯಾ ಅಥವಾ ನಿಮ್ಮನ್ನ ಬಿಟ್ಟು ಹೋಗಿದಾರಾ. ಸೊ ನಿಮ್ಗೂ ಇವರಿಗೊಂದು ಹಿಂದಿನ ಜನ್ಮದೊಂದು ಕೆಟ್ಟ ಕರ್ಮ ಇದ್ದಿರ್ಬೋದು. ಸೊ ಈ ಕೆಟ್ಟ ಕರ್ಮ ನಿಮ್ಮಿಂದ ಮುಗಿತಾ ಇದೆ, ಒಂದು ಕಾರ್ಮಿಕ್ ಕ್ಲಿಯರ್ ಆಗ್ತಾ ಇದೆ. ನೀವು ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು. ಅಂದ್ರೆ ನಿಮ್ಗೊಂದು ಸ್ಟ್ರೆಂತ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ಇವ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಇದೊಂಥರ ನಿಮ್ ಜೀವನದಲ್ಲಿ ಒಂದು ಜಸ್ಟಿಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಕರ್ಮ ಕ್ಲಿಯರ್ ಆಗ್ತಾ ಇದೆ. ಸೊ ಈ ರಿಲೇಶನ್ಶಿಪ್ ಇಂದ ನೀವು ಮೂವ್ ಆಗ್ತಿದ್ದೀರಿ. ಮುಂದೆ ನೆಕ್ಸ್ಟ್ ಏನು ಅಂತ ಹೇಳಿ ನೋಡುವ. ಸೊ ಈ ರಿಲೇಶನ್ಶಿಪ್ ಎಂಡ್ ಆಗ್ತದೆ. ನಿಮ್ಗೂ ಅವರಿಗೂ ಕೋರ್ಟ್ ಅಲ್ಲಿ ಇದ್ರೆ ವಿಚ್ಛೇದನ ಆಗ್ಬಹುದು. ಎಲ್ರಿಗಲ್ಲ, ಕೆಲವರಿಗೆ. ಜನರಲ್ ರೀಡಿಂಗ್, ಮೇಜರ್ ಕಾರ್ಡ್. ಸೊ ಇವ್ರ ಜೊತೆ ಒಂದು ರಿಲೇಶನ್ಶಿಪ್ ಎಂಡ್ ಆದ ನಂತರ ನೀವೊಂದು ಕ್ವೀನ್ ರೋಲಿಗೆ ಬರೋದು. ನಿಮ್ದು ಲೈಫ್ 360 ಡಿಗ್ರಿ ಚೇಂಜ್ ಆಗ್ತದೆ. ಒಂದು ಕಾರ್ಮಿಕ್ ಎಂಡ್ ಆಗ್ತದೆ. ನಿಮ್ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್ ಆಗ್ತದೆ. ಸೊ ನಿಮ್ಗೇನೋ ಕನ್ಫ್ಯೂಷನ್ ಇತ್ತ, ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದಿರ್ಬೋದು ಈ ರಿಲೇಶನ್ಶಿಪ್ ಅಲ್ಲಿ. ಸೊ ಅದೆಲ್ಲವನ್ನು ಬಿಟ್ಟು ನೀವು ಮುಂದೆ ಮೂವ್ ಆಗ್ತಿದ್ದೀರಿ, ಫ್ಯೂಚರ್ ಕಡೆ ನೋಡ್ತಿದ್ದೀರಿ. ನೇಚರ್ ಎಂಡ್ ಆಗ್ತಿದೆ ಇಲ್ಲಿ. ಸೊ ಇದ್ರ ನಂತರ ನೀವು ಒಬ್ರೇ ಎಫರ್ಟ್ ಹಾಕ್ತಿರ್ಬೋದು. ಸೊ ಕೆಲವರು ಇಲ್ಲಿ ಟ್ವಿನ್ ಫ್ಲೇಮ್ ಇದ್ರು ಇರ್ಬೋದು, ಎಲ್ರು ಅಲ್ಲ ಕೆಲವರು.
ನೀವು ಎಫರ್ಟ್ ಹಾಕ್ತಿರ್ಬೋದು, ಈಗ ಯೋಚನೆ ಮಾಡ್ತಾ ಇದ್ದಿರ್ಬೋದು. ಸೊ ನೀವೇನಾದ್ರೂ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ನೀವು ಹೈ ಪ್ರೀಸ್ಟ್ ಆಗ್ಬೋದು, ನೀವು ಧರ್ಮಗುರುಗಳು ಇದ್ದಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ಪ್ರೀಸ್ಟ್ ಇದ್ದಾರೆ. ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ ನಿಮ್ದು ಇಲ್ಲಿ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ, ಒಂದು ಫಿಯರ್ಲೆಸ್, ನೀವು ಯಾವುದೇ ಹೆದರಿಕೆ ಇಲ್ಲದೆ ಒಂದು ನಿಮ್ಮ ಹೊಸ ಲೈಫ್ ಜರ್ನಿಯನ್ನು ಸ್ಟಾರ್ಟ್ ಮಾಡುವರಿದ್ದೀರಿ. ಸ್ಪಿರಿಚುವಲ್ ನಿಮ್ದು ಸೋಲ್ ಪರ್ಪಸ್ ಇದ್ರೂ ಇರ್ಬೋದು, ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ಬೋದು. ಇಲ್ಲಿ ಮೇಜರ್ ಚೇಂಜಸ್ ಇದೆ. ಫೈಲ್ ನಂಬರ್ 3. ಸೊ ಹೆಲ್ತ್ ವಿಷಯದಲ್ಲಿ ನೋಡುವ. ಇಲ್ಲಿ ನಿಮ್ಗೆ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಅಂದ್ರೆ ಇದು ಇಮೋಷನಲಿ ಬ್ಯಾಲೆನ್ಸ್ ಇಲ್ಲದೆ, ಅಂದ್ರೆ ಈ ಜೀವನದಲ್ಲಿ ಆದ ಈ ಕಹಿ ಘಟನೆಗಳಿಂದಾಗಿ ನಿಮ್ಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು. ಇಲ್ಲಿ ಇದು ಮೆಂಟಲಿ ಇಂಬ್ಯಾಲೆನ್ಸ್ ತೋರಿಸ್ತಾ ಇದೆ. ಇನ್ ಕೆಲವರಿಗೆ ನಿಮ್ಗೆ ಸಡನ್ ಶಾಕ್ ತರ ಆಗ್ಬೋದು, ಸಡನ್ ಶಾಕ್. ಇನ್ನು ಕೆಲವರಿಗೆ ಹೆಲ್ತ್ ಅಲ್ಲಿ ನೀವು ಸ್ಟ್ರಗಲ್ ಮಾಡ್ಬೇಕಾಗ್ತದೆ. ಸ್ವಲ್ಪ ಟೈಮ್ ಸ್ಟ್ರಗಲ್ ಮಾಡಿ ಹೆಲ್ತ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗ್ತದೆ. ಏಂಜಲ್ ಗೈಡೆನ್ಸ್ ತೆಗಿತಾ ಇದ್ದೇನೆ. ಫೈಲ್ ನಂಬರ್ 3. ವೇಟ್, ಬಿಗ್ ಹ್ಯಾಪಿ ಚೇಂಜಸ್, ಡೋಂಟ್ ಸ್ಟಾಪ್, ದರ್ ಈಸ್ ಸಮಥಿಂಗ್ ಬೆಟರ್. ಇಲ್ಲಿ ನೀವು ಕಾಯ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಯಾವಾಗ ಆಗ್ಬೋದು, ಯಾವಾಗ ಆಗ್ತದಂತ ನೀವು ಕೇಳ್ತಾ ಇರ್ಬೋದು. ಇಲ್ಲಿ ಒಂದು ಕರ್ಮ ಕ್ಲಿಯರ್ ಇದೆ. ಈ ಕರ್ಮ ಕ್ಲಿಯರಿಗೆ ದೇವ್ರು ಇಷ್ಟೇ ಟೈಮ್, ಇಷ್ಟು ದಿನ, ಇಷ್ಟು ವರ್ಷ ಅಂತ ಇರ್ತದೆ. ಈ ಕರ್ಮ ಕಳೆಯದ ನಮ್ಮ ಜೀವನದಲ್ಲಿ ಯಾವುದು ಮೂವ್ ಆಗುದಿಲ್ಲ. ಸೊ ನೀವು ಕಾಯ್ಬೇಕು ಅಂತ ಹೇಳ್ತಾರೆ. ನಿಮ್ ಜೀವನದಲ್ಲಿ ಖಂಡಿತ ಒಳ್ಳೆ ದಿನಗಳು ಬಂದೇ ಬರ್ತದೆ. ದರ್ ಈಸ್ ಸಮಥಿಂಗ್ ಬೆಟರ್ ಅಂತ ಹೇಳ್ತಿದ್ದಾರೆ ದೇವ್ರು. ನಿಮ್ ಜೀವನದಲ್ಲಿ ಒಳ್ಳೇದು ಇದ್ದೇ ಇದೆ. ಬಿಗ್ ಹ್ಯಾಪಿ ಚೇಂಜಸ್, ದೊಡ್ಡ ದೊಡ್ಡ ಹ್ಯಾಪಿ ಚೇಂಜಸ್ ಬರ್ತದೆ. ಆದ್ರೆ ನೀವು ಕಾಯ್ಬೇಕು ಅಂತ ಹೇಳಿ. ಇದು ಟೈಮ್ ಇಲ್ಲ ಕಾಯ್ಲಿಕ್ಕೆ, ಎಷ್ಟು ಟೈಮ್ ಅಂತ ಹೇಳಿ. ಸೊ ತಾಳ್ಮೆ, ಇಲ್ಲಿ ನೀವು ತಾಳ್ಮೆಯಿಂದ ಇರ್ಬೇಕಾ, ತುಂಬಾ ಇಂಪಾರ್ಟೆಂಟ್. ಒಂದು ಕರ್ಮ ಕ್ಲಿಯರ್ ಆಗಿ ನಿಮ್ ಜೀವನದಲ್ಲಿ ಒಳ್ಳೆ ದಿನಗಳು ಖಂಡಿತ ಬಂದೇ ಬರ್ತವೆ. ಸೊ ಯಾವುದೇ ಕಾರಣಕ್ಕೂ ನಾನೆಲ್ಲ ಕಳ್ಕೊಂಡೆ ಅಥವಾ ನನ್ನ ಜೀವನದಲ್ಲೆಲ್ಲ ಮುಗ್ದೋಯ್ತು ಅನ್ನೋ ಧೋರಣೆಯಿಂದ ಹೊರಗೆ ಬನ್ನಿ. ಯಾವುದೇ ಕಾರಣಕ್ಕೂ ನಿಮ್ಮ ಜರ್ನಿ ನಿಲ್ಬಾರ್ದು ಇಲ್ಲಿ. ಸೊ ಕಂಟಿನ್ಯೂ ಆಗ್ತಾ ಇರ್ಬೇಕು. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 4. ಯಾರಿ ಕರ್ಕಾಟಕ, ವೃಶ್ಚಿಕ, ಮೀನ ಲಗ್ನ ರಾಶಿಯಲ್ಲಿ 50%. ನಿಮ್ಗೆ ಮಂಗಳ ಗ್ರಹದ ಬ್ಲೆಸ್ಸಿಂಗ್ಸ್ ಏನು ಅಂತ ಹೇಳಿ ನೋಡುವ. ಇದು 2 to 6 ಮಂತ್. ಲಗ್ನ ಗೊತ್ತಿಲ್ಲ ರೀ, ಕಾರ್ಡಿಂದ ಚಾಯ್ಸ್ ಮಾಡಿದ್ದೀರಾ ಯಾರವರಿಗೆ. ಇದು ಜನರಲ್ ರೀಡಿಂಗ್, ಎಸ್ಸೆ ಗೈಡೆನ್ಸ್ ಆಗಿ ತಕೊಳ್ಳಿ. ನಿಮ್ದು ಮೇನ್ ಮಾರ್ಚ್, ಈ ಮಂಗಳ ಗ್ರಹ ಮಾರ್ಚ್ 18 ತನಕ ಇರ್ತದೆ 2025. ನಿಮ್ಗೆ ಮಂಗಳ ಗ್ರಹದ ಏನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳಿ ನೋಡುವ. ಕರ್ಕಾಟಕ, ವೃಶ್ಚಿಕ, ಮೀನ 6 of swords, Ace of Wands, ಸೊ ನೀವಿಲ್ಲಿ ಒಂದನ್ನು ಬಿಟ್ಟು ಇನ್ನೊಂದು ಹೊಸದೇನೋ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಕ್ಯಾರಿಯರ್ ಎಕ್ಸ್ಪಾನ್ಷನ್ ಇದೆ. ದ ವರ್ಲ್ಡ್, ನಿಮ್ದೊಂದು ಜಗತ್ತು ಚೇಂಜ್ ಆಗ್ತಾ ಇದೆ. ನೀವು ಹೀಲ್ ಆಗ್ತಿದ್ದೀರಿ. ಕೆಲವರು ಹೀಲ್ ಆಗಿ ನೀವು ಮುಂದೆ ಸಾಗಿ ನಿಮ್ಮ ಹೊಸ ಕ್ಯಾರಿಯರ್ ಸ್ಟಾರ್ಟ್ ಮಾಡ್ಬೋದು. ಇನ್ ಕೆಲವರದ್ದು ಒಂದು ಎಂಡ್ ಆಗ್ತದೆ, ಒಂದು ಸ್ಟಾರ್ಟ್ ಆಗ್ತದೆ ಇಲ್ಲಿ ನಿಮ್ ಜೀವನದಲ್ಲಿ. ಮೇಜರ್ ಕಾರ್ಡ್ ಎಂಡ್, ಇದೊಂಥರ ಮೇಜರ್ ಎಂಡ್ ಅಂತಲೇ ಹೇಳ್ಬೋದು. ನಿಮ್ಮ ದುಃಖ ಕೊನೆ ಆಗ್ಬೋದು. ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ. ರಿಲೇಶನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಕ್ಯಾರಿಯರ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ನಿಮ್ಮ ಜಗತ್ತು ಬದಲಾಗ್ತದೆ ಇಲ್ಲಿ. ಅಥವಾ ನೀವೇನಾದ್ರೂ ಜರ್ನಿ ಸಮುದ್ರ ಟ್ರಾವೆಲ್ ಮಾಡ್ಬೋದು, ಫಾರಿನ್ ಟ್ರಾವೆಲ್ ಹೋಗ್ಬೋದು, ಅಥವಾ ಟ್ರಿಪ್ ಹೋಗ್ಬೋದು. ಇಲ್ಲಿ ಯಾರನ್ನಾದ್ರೂ ಭೇಟಿ ಆಗ್ಬೋದು ನೀವು. ಜಾಬ್ ಕ್ಯಾರಿಯರ್ ಅಲ್ಲಿ ಏನಿದೆ ಅಂತ ಹೇಳಿ ನೋಡುವ. ಕರ್ಕಾಟಕ ರಾಶಿ,
ಇಲ್ಲಿ ಜಾಬ್ ಕ್ಯಾರಿಯರ್ ಹೇಗಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಜಾಬ್ ಇಲ್ಲಿ ನೀವು ಬಿಡ್ಬೋದು. ಈಗಿರೋ ಜಾಬ್ ಏನು ಸದ್ಯಕ್ಕಿದ್ದೀರಾ ಆ ಜಾಬ್ ನೀವು ಬಿಡ್ಬೋದು, ಎಲ್ರಿಗೂ ಅಲ್ಲ ಕೆಲವರಿಗೆ. ಅಂದ್ರೆ ಆ ಆ ಕೆಲಸದಲ್ಲಿ ಅಲ್ಲಿ ಮಾಡೋ ನೀವು ಇರೋ ಕೆಲಸದಲ್ಲಿ ನಿಮ್ಗೆ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ದಿರ್ಬೋದು, ಅಥವಾ ಅಲ್ಲಿ ಮನಸ್ಸಿಗೆ ನೋವಾಗಿರ್ಬೋದು, ಅಥವಾ ನಿಮ್ಗೇನಾದ್ರೂ ಅಲ್ಲಿ ಆ ಅಲ್ಲಿ ಕೊಡುವ ಸ್ಯಾಲ್ರಿ ಕಡಿಮೆ ಇದ್ದಿರ್ಬೋದು, ಅಥವಾ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಸೊ ಈಗ ನಿಮ್ಗೊಂದು ಕ್ಲಾರಿಟಿ ಬಂದಿದೆ, ನೀವೊಂದು ಹೊಸ ಜಾಬ್ ಇದನ್ನು ಎಂಡ್ ಮಾಡ್ಕೊಂಡು ಹೊಸ ಜಾಬ್ನ ಕಡೆ ಹೋಗ್ತಿದ್ದೀರಿ. ಇಲ್ಲಿ ಹೊಸ ಜಾಬ್ ನಿಮ್ಗೆ ಒಂದು ದೂರದಲ್ಲಿ ಕಾಣಿಸ್ತಿದೆ. ಸೊ ಆ ಜಾಬಿನ ಕಡೆ ಸ್ಟಾರ್ಟ್ ಮಾಡಿ, ಅಲ್ಲಿ ಆ ಜಾಬಿನ ಬಗ್ಗೆ ನಿಮ್ಗೆ ಕ್ಲಾರಿಟಿಯೂ ಬರ್ತದೆ. ಅಂದ್ರೆ ಈ ಜಾಬ್ ಮತ್ತೆ ಆ ಜಾಬ್ ನೀವು ಕಂಪ್ಯಾರಿಸನ್ ಮಾಡ್ತಿದ್ದೀರಿ. ಅಂದ್ರೆ ಈ ಒಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಹಿಂದಿನ ಜಾಬ್ ಅಲ್ಲಿ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ ಕಡಿಮೆ ಸ್ಯಾಲ್ರಿ ಇರ್ಬೋದು, ಅಥವಾ ನಿಮ್ದು ಪುವರ್ ಫೈನಾನ್ಸ್ ಇರ್ಬೋದು. ಅದರಿಂದಾಗಿ ನಿಮ್ಗೆ ಲೈಫ್ ಅಲ್ಲಿ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಸೊ ಈ ಹೊಸ ಜಾಬ್ ಅಲ್ಲಿ ನಿಮ್ಗೊಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಬರ್ತದೆ. ಒಂದು ಹೊಸ ಕ್ಯಾರಿಯರ್ ಸ್ಟಾರ್ಟ್ ಮಾಡೋರಿದ್ದೀರಿ, ನೀವು ಎಂಪ್ರೆಸ್ ರೋಲಿಗೆ ಬರೋರಿದ್ದೀರಿ. ಕ್ಲಿಯರ್ ಥಿಂಕಿಂಗ್ ಕ್ಲಿಯರ್ ಆಗ್ತದೆ ನಿಮ್ಗೆ. ಏನು ಈ ಹಿಂದೆ ಏನು ಕ್ಲಾರಿಟಿ ಇಲ್ಲದೆ ಇರ್ತಾ, ಈಗ ಕ್ಲಾರಿಟಿ ಬರ್ತದೆ ನಿಮ್ಗೆ. ಇನ್ ಕೆಲವರಿಗೆ ಜಾಬ್ ಅಥವಾ ಫೈನಾನ್ಸ್ ಇರ್ಬೋದು. ನಿಮ್ಗೆ ಇಲ್ಲಿ ಗೈಡೆನ್ಸ್ ಕೊಡುವವರು, ಮಾರ್ಗದರ್ಶನ ನೀಡುವವರು, ಅಥವಾ ನಿಮ್ಗೆ ಯಾರಾದ್ರೂ ಪಾರ್ಟ್ನರ್ಶಿಪ್ ಇರ್ಬೋದು. ಇವ್ರು ಬಂದು ನಿಮ್ಗೆ ಜೊತೆ ಆಗ್ತಾರೆ. ಸೊ ಇವ್ರು ಬಂದು ನಿಮ್ಗೆ ಹೇಗೆ ಮುಂದೆ ಮೂವ್ ಆಗ್ಬೇಕು, ಯಾವ ರೀತಿ ನೀವು ಬಿಸಿನೆಸ್ ಅನ್ನು ಎಕ್ಸ್ಪಾನ್ಷನ್ ಮಾಡ್ಬೇಕು ಅನ್ನೋದು ನಿಮ್ಗೊಂದು ಟೀಚ್ ಮಾಡ್ತಾರೆ. ಇಲ್ಲಿ ಬಿಸಿನೆಸ್ ಎಕ್ಸ್ಪಾನ್ಷನ್ ಇದೆ, ಪಾರ್ಟ್ನರ್ಶಿಪ್ ಇದೆ, ನಿಮ್ಗೆ ಹೊಸ ಕ್ಯಾರಿಯರ್ ಒಂದು ಸ್ಟಾರ್ಟ್ ಆಗ್ತದೆ. ಇಷ್ಟ ತನಕ ನಿಮ್ಗೆ ತುಂಬಾ ಇರಿಟೇಷನ್ ಅನಿಸ್ತಿರ್ಬೋದು, ಏನ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದಿರ್ಬೋದು. ಸೊ ಈಗ ಒಂದು ಮೂವ್ ಆಗ್ತಿದ್ದೀರಿ, ನಿಮ್ಗೊಂದು ಇಲ್ಲಿ ಅವೇಕನಿಂಗ್ ಆಗ್ತದೆ. ಒಂದು ಎಲ್ಲ ಕಡೆ ಹಚ್ಚ ಹಸಿರಿದೆ. ನಿಮ್ದು ಕ್ರಿಯೇಟಿವಿಟಿ ಹಾರ್ಟ್ ಚಕ್ರ ಓಪನ್ ಆಗ್ತದೆ. ಪ್ಲಸ್ ನಿಮ್ದು ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ಚಕ್ರ ಓಪನ್ ಆಗ್ತದೆ. ಇಲ್ಲಿ ನೀವು ಇನ್ನೊಂದು ಚಾನ್ಸ್ ತಗೊಳ್ತೀರಿ ಜಾಬ್ ಅಥವಾ ಕೆರಿಯರ್ ಅಲ್ಲಿ. ಅಂದ್ರೆ ಇದು ಎರಡನೇ ಜಾಬ್ ಇರ್ಬೋದು, ಅಥವಾ ಎರಡನೇ ಬಿಸಿನೆಸ್ ಇರ್ಬೋದು. ಸೊ ಇಲ್ಲಿ ಕ್ವೀನ್ ಆಗೋರಿದ್ದೀರಿ. ನಿಮ್ಗೆ ಈ ಕೆರಿಯರ್ ತುಂಬಾನೇ ಇಂಪ್ರೂವ್ಮೆಂಟ್ ತಂದು ಕೊಡ್ತದೆ. ರಿಲೇಶನ್ಶಿಪ್ ಅಲ್ಲಿ ನೋಡುವ, ಲವ್ ರಿಲೇಶನ್ಶಿಪ್ ಅಥವಾ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ. ಫೈಲ್ ನಂಬರ್ 4, ಕರ್ಕಾಟಕ, ವೃಶ್ಚಿಕ, ಮೀನ. ಇಲ್ಲಿ ಕೆಲವರಿಗೆ ನಿಮ್ಗೆ ಈ ಪಾರ್ಟ್ನರ್ ಬಗ್ಗೆ ಅರಿವಿಲ್ಲದೆ ಇದ್ದಿರ್ಬೋದು. ಇವ್ರು ನಿಮ್ಮ ಪಾರ್ಟ್ನರ್ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಇವ್ರು ನಿಮ್ಮ ಕಣ್ಣ ಮುಂದೆ ಇದ್ರೂನು ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ಚಾಯ್ಸಸ್ ಇದ್ದಿರ್ಬೋದು, ಇವರೆಲ್ಲ ನನ್ನ ಪಾರ್ಟ್ನರ್ ಅಂತ ಹೇಳಿ. ಸೊ ಆ ಕನ್ಫ್ಯೂಷನ್ ಕ್ಲಿಯರ್ ಆಗ್ತದೆ ನಿಮ್ಗೆ. ಎಷ್ಟು ತನಕ ಈ ಪಾರ್ಟ್ನರ್ ಬಗ್ಗೆ ಏನು ಡೌಟ್ ಇತ್ತು ಅಥವಾ ಕ್ಲಿಯರ್ ಇಲ್ಲದಿತ್ತು, ಅದೆಲ್ಲ ಕ್ಲಿಯರ್ ಆಗ್ತದೆ. ವಾಟರ್ ಸೈನ್ಸ್. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ, ನಿಮ್ಗೆ ರಿಲೇಶನ್ಶಿಪ್ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ನಿಮ್ಗೆ ಚಾಯ್ಸ್ ಇದ್ದಿರ್ಬೋದು. ಬೇರೆ ಯಾರೋ ನಿಮ್ಮ ಚಾಯ್ಸ್ ಅಂದ್ರೆ ಇದು ರಿಲೇಶನ್ಶಿಪ್ ಇರ್ಬೋದು, ನಿಮ್ಗೆ ಬೇರೆ ಯಾವ್ದು, ಅಥವಾ ನಿಮ್ದು ವರ್ಕೋಹಾಲಿಕ್ ಆಗಿರ್ಬೋದು. ಸೊ ಈಗ ನಿಮ್ಗೆ ಇವ್ರ ಬಗ್ಗೆ ಕ್ಲಾರಿಟಿ ಬಂದಿದೆ. ಅಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಕ್ಲಾರಿಟಿ ಬಂದಿದೆ, ಇವ್ರು ಯಾರು, ನಿಮ್ಗೂ ಇವ್ರಿಗೂ ಏನು ರಿಲೇಶನ್ ಇದೆ ಅಂತ ಹೇಳಿ. ಈ ರಿಲೇಶನ್ಶಿಪ್ ಅಲ್ಲಿ ಹೊಸದೊಂದು ಬಿಗಿನಿಂಗ್ ಸ್ಟಾರ್ಟ್ ಮಾಡೋರಿದ್ದೀರಿ. ಏನಾಗ್ತದೆ ಅಂತ ಹೇಳಿ ನೋಡುವ.
ಇಷ್ಟ ತನಕ ನೀವು ಒಬ್ಬರೇ ಹೋರಾಡ್ತಿರ್ಬೋದು, ಅಂದ್ರೆ ಒಬ್ಬರೇ ಇದ್ದಿರ್ಬೋದು, ನಿಮ್ ಜೀವನ ತುಂಬಾ ಸಫರ್ ಆಗ್ತಿರ್ಬೋದು, ನಿಮ್ ಜೀವನದಲ್ಲಿ ಬೆಳಕು ಕಾಣಿಸದೆ ಇದ್ದಿರ್ಬೋದು. ಸೊ ಇದೆಲ್ಲ ಎಂಡ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಬೆನ್ನ ಹಿಂದೆ ಮೋಸ ಏನೆಲ್ಲ ಇದೆಲ್ಲ ಎಂಡ್ ಆಗ್ತಿದೆ. ಸೊ ಅದೆಲ್ಲವನ್ನು ಬಿಟ್ಟು ನೀವು ಒಂದು ಬೆಳಕಿನ ಕಡೆ ಸಾಗ್ತಿದ್ದೀರಿ ರಿಲೇಶನ್ಶಿಪ್ ಅಲ್ಲಿ. ಇಲ್ಲಿ ಕೆಲವರಿಗೊಂದು ರಿಲೇಶನ್ಶಿಪ್ ಎಂಡ್ ಆಗ್ತಿದೆ. ಇವರು ನಿಮ್ದು ಪಾರ್ಟ್ನರ್ ಇರ್ಬೋದು, ಈಗ ನೀವು ಒಬ್ರೇ ಇದ್ದಿರ್ಬೋದು, ಅಥವಾ ನೀವು ನಿಮ್ ಪಾಡಿಗೆ ನೀವು ನಿಮ್ಮ ಕ್ರಿಯೇಟಿವಿಟಿ ಮಾಡ್ತಾ ಇದ್ದಿರ್ಬೋದು. ಸೊ ಈ ಪಾರ್ಟ್ನರ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬರ್ತದೆ. ಇನ್ ಕೆಲವರಿಗೆ ನಿಮ್ಗೆ ಇವರು ನಿಮ್ಮನ್ನು ಮೋಸ ಮಾಡಿರ್ಬೋದು, ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ಅಥವಾ ನೋವು ಮಾಡಿರ್ಬೋದು, ಸಪರೇಷನ್ ಅಲ್ಲಿ ಇದ್ದಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಇವರು ಏನು ರೀಸನ್ ಹೇಳದೇನೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಇವರು ವಾಪಸ್ ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ. ರಿಲೇಶನ್ಶಿಪ್ ಅಲ್ಲಿ ಏನಿದೆ ಅಂತ ನೋಡುವ, ಬೇರೆ ಏನಾದ್ರು ಇದೆಯಾ ಅಂತ ಹೇಳಿ ರಿಲೇಶನ್ಶಿಪ್ ಅಲ್ಲಿ. ಸೊ ಇಲ್ಲೊಂದು ಮೂಮೆಂಟ್ ಇದೆ, ಜರ್ನಿ ಇದೆ. ಈಗ ಏನಿದೆಯಾ ನಿಮ್ದು ಅಧ್ಯಾಯ ಒಂದು ಎಂಡ್ ಮಾಡಿ, ನೀವು ಸಡನ್ ಆಗಿ ನೀವು ನಿಮ್ಮ ಪಾರ್ಟ್ನರ್ ಕಡೆ ಜರ್ನಿ ಮಾಡಬಹುದು. ಸಡನ್ ಜರ್ನಿ ಮಾಡಿ ಅವರಿಗೆ ಆಫರ್ ಕೊಡ್ಬೋದು, ನೀವು ಕಮಿಟ್ಮೆಂಟ್ ಕೊಡ್ಬೋದು. ಇವರು ಒಂದು ಪ್ರೀಸ್ಟ್ ಲೆವೆಲ್ ಅಲ್ಲಿ ಇದ್ದಾರೆ. ಹೆಲ್ತ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ನೋಡುವ. ಇಲ್ಲಿ ನೋವಿಂದ ಹೀಲ್ ಆಗೋದು ಬಿಟ್ಟರೆ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸ್ ಏನಿಲ್ಲ ನಿಮ್ಗೆ. ಫೈಲ್ ನಂಬರ್ 4 ಏಂಜಲ್ಸ್ ಗೈಡೆನ್ಸ್ ತೆಗಿತಾ ಇದ್ದೇನೆ. ಫೈಲ್ ನಂಬರ್ 4 ಪರ್ಫೆಕ್ಟ್ ಟೈಮಿಂಗ್, ಬಿ ಅಸರ್ಟಿವ್, ಕಾಂಪ್ರಮೈಸ್ ಇನ್ ದ ನಿಯರ್ ಫ್ಯೂಚರ್. ಇನ್ ದ ನಿಯರ್ ಫ್ಯೂಚರ್ ಇದು ದಿನಗಳ ಲೆಕ್ಕ ಇರ್ಬೋದು, ವಾರಗಳ ಲೆಕ್ಕ ಇರ್ಬೋದು, ತಿಂಗಳಂತಲ್ಲ. ಆದಷ್ಟು ಬೇಗನೆ ನಿಮ್ ಜೀವನದಲ್ಲಿ ಒಂದು ಪರ್ಫೆಕ್ಟ್ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಮಾಡಿ, ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡಬೇಡಿ. ನೀವು ಸ್ವಲ್ಪ ಕಾಯ್ಬೇಕಾಗ್ತದೆ, ಲೈಫ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನೀವು ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಎಲ್ಲಾ ವಿಷಯದಲ್ಲೂ ಕಾಂಪ್ರಮೈಸ್ ಆದ್ರೆ ನಿಮ್ ಜೀವನದಲ್ಲಿ ಎಲ್ಲಾನು ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಇದು ಫೈಲ್ ನಂಬರ್ 4 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.